ನಾವು ಕಲಿತದರೊಂದಿಗೆ ಅದನ್ನು ಅನುವಾದಿಸೋಣ. ಸರಿ, ಆದಾಮನ ಅರ್ಥ ಮನುಷ್ಯ, ಸೇತನು ನೇಮಿಸಲ್ಪಟ್ಟವನು, ಇನೋಷನು ಮರ್ತ್ಯ, ಕೇನಾನನು ದುಹಕ, ಮಹಲಲೇಲನು ಧನ್ಯನಾದ. ದೇವರು ಕೆಳಗೆ ಬಂದು ಅವನ ಮರಣ, ಯಾರ ಮರಣ? ದೇವರ ಮರಣ ಹತಾಶರಿಗೆ ಸಾಂತ್ವನ ಅಥವಾ ವಿಶ್ರಾಂತಿಯನ್ನು ತರುತ್ತದೆ ಎಂದು ಬೋಧಿಸುತ್ತಾನೆ. ಮನುಷ್ಯನು ಮರ್ತ್ಯ ದುಹಕಕ್ಕೆ ನೇಮಿಸಲ್ಪಟ್ಟಿದ್ದಾನೆ. ಮನುಷ್ಯನಿಗೆ ಮರಣಶೀಲ ದುಹಕ ನಿಶ್ಚಿತ. ಧನ್ಯ. ದೇವರು ಇಳಿದು ಹೇಳುತ್ತಾನೆ, ಯಾರ ಮರಣ? ದೇವರ ಮರಣ ಹತಾಶರಿಗೆ ಸಾಂತ್ವನ ವಿಶ್ರಾಂತಿ ತರುತ್ತದೆ ಎಂದು. ನೋಹನ ವಂಶಾವಳಿಯಲ್ಲಿ ಅಡಗಿರುವ ದಿಗ್ಭ್ರಮೆಗೊಳಿಸುವ ಆವಿಷ್ಕಾರ ಇಲ್ಲಿದೆ. ಇದು ಹಲವು ವಿಷಯ ಹೇಳುತ್ತದೆ. ದೇವರ ವಿಮೋಚನಾ ಯೋಜನೆ ಆದಾಮನ ಪಾಪಕ್ಕೆ ಅಚ್ಚರಿಯ ಪ್ರತಿಕ್ರಿಯೆಯಲ್ಲ, ಮೊದಲಿನಿಂದಲೇ ತಿಳಿದಿತ್ತು. ಸೃಷ್ಟಿಗೆ ಮೊದಲು ಅವರು ರಕ್ಷಿಸಲ್ಪಡುವವರನ್ನು ನೇಮಿಸಿದರು. ದೇವರು ಮೊದಲು ನಿಮ್ಮ ಮೇಲೆ ಯಾವಾಗ ಮನಸ್ಸು ಮಾಡಿದರು? ಎಫೆ 1:4 ಸೃಷ್ಟಿಗೆ ಮುಂಚೆ ದೇವರಿಗೆ ತಿಳಿದಿತ್ತು. ಪರಿಸ್ಥಿತಿಯನ್ನು ಸರಿಪಡಿಸಲು ಅನಂತ ಪ್ರೀತಿಯ ಪ್ರದರ್ಶನ ಬೇಕಾಗುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಪಾಪದ ದುಷ್ಟತನಕ್ಕೆ ಪಾವತಿಸಲು ದೇವರ ಮರಣಕ್ಕಿಂತ ಕಡಿಮೆ ಇಲ್ಲದ ಯಾವುದೂ ಪ್ರಯೋಜನವಾಗುವುದಿಲ್ಲ. ಆದರೆ ಇದರ ಬಗ್ಗೆ ನೀವು ಕಲಿಯುವ ಇನ್ನೊಂದು ವಿಷಯವೆಂದರೆ, ಯಹೂದಿ ರಬ್ಬಿಗಳ ಗುಂಪು ಕ್ರಿಶ್ಚಿಯನ್ ಸುವಾರ್ತೆಯ ಸಾರಾಂಶವನ್ನು ಟೋರಾದಲ್ಲಿನ ವಂಶಾವಳಿಯಲ್ಲಿ ಅಡಗಿಸಿಡಲು ಸಂಚು ರೂಪಿಸಿದೆ ಎಂದು ನೀವು ನನಗೆ ಎಂದಿಗೂ ಮನವರಿಕೆ ಮಾಡಲು ಸಾಧ್ಯವಿಲ್ಲ. ಅಸಾಧ್ಯ. ಆದರೂ ಇದು ಎಲ್ಲಿದೆ? ಅಲ್ಲೇ ನಿಂತಿದೆ ನೋಡಿ. ನಿಮ್ಮ ಬೈಬಲ್ ಒಟ್ಟಿನ ವಿನ್ಯಾಸ, ಪ್ರತಿ ವಿವರವೂ ಉದ್ದೇಶಿತ. ಹೊಸ ಒಡಂಬಡಿಕೆ ಹಳೆಯದಲ್ಲೇ ಮರೆ. ಈ ಉದಾಹರಣೆ ಇನ್ನೂ ಕೆಲವು ತೋರಿಸುತ್ತೇನೆ. ಹಳೆಯ ಒಡಂಬಡಿಕೆ ಹೊಸದಲ್ಲೇ ಪ್ರಕಟ, ಹೊಸ ಒಡಂಬಡಿಕೆ ಹಳೆಯದಲ್ಲೂ. ಇದು ಎರಡೂ ದಿಕ್ಕುಗಳಲ್ಲಿ. ಕೆಲವು ಉದಾಹರಣೆಗಳು ನೋಡೋಣ. ಹೀಗಾಗಿ ನಾವು ಇಲ್ಲಿ ಜೆನೆಸಿಸ್ ಪುಸ್ತಕ ನೋಡುತ್ತಿದ್ದೇವೆ. ಮುಂದುವರಿಸುವ ಮೊದಲು ನಾನು ಒಂದು ಮುಖ್ಯ ಸಂಗತಿಯನ್ನು ಈಗಲೇ ಸೂಚಿಸಬೇಕು. ಎಲ್ಲ ಭಾಷೆಗಳು ಜೆರುಸಲೇಮಿನ ಕಡೆಗೆ ಹರಿಯುತ್ತವೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಜೆರುಸಲೇಮ್ ಪೂರ್ವದ ದೇಶಗಳು ಬಲದಿಂದೆಡಕ್ಕೆ, ಹೀಬ್ರೂ ಮಾತ್ರವಲ್ಲ, ಅರಬಿ, ಸಂಸ್ಕೃತ ಇತ್ಯಾದಿ. ಜೆರುಸಲೇಮ್ನ ಪಶ್ಚಿಮದಲ್ಲಿರುವ ಎಲ್ಲಾ ರಾಷ್ಟ್ರಗಳು ಎಡದಿಂದ ಬಲಕ್ಕೆ ಹೋಗುತ್ತವೆ. ಕೇವಲ ಇಂಗ್ಲಿಷ್ ಮತ್ತು ಜರ್ಮನ್ ಮತ್ತು ಇಂಗ್ಲಿಷ್ ಲ್ಯಾಟಿನ್ ಮಾತ್ರವಲ್ಲ, ಸಿರಿಲಿಕ್, ಗ್ರೀಕ್ ಮತ್ತು ಇನ್ನೂ ಅನೇಕ. ಪಶ್ಚಿಮಕ್ಕೆ ಹೋದವರು ಹಾಗೆ ಹೋಗುತ್ತಾರೆ, ದಾರಿಗಳು ಬೇರೆ. ಈಗ ಇಲ್ಲಿ ಜೆನೆಸಿಸ್ ಪುಸ್ತಕ, ಇದು ಬಲದಿಂದ ಎಡಕ್ಕೆ ಓದು. ಯಾವಾಗಲೂ ಇದನ್ನೇ ನೆನಪಿಡಿ. ಹಳೆಯ ಒಡಂಬಡಿಕೆಯ ಅತ್ಯಂತ ಪವಿತ್ರ ಭಾಗವಾದ ತಲಾಕ್ ಅನ್ನು ತೋರಾ ಎನ್ನುತ್ತಾರೆ. ಹೀಬ್ರೂದಲ್ಲಿ ಇದು 4 ಅಕ್ಷರ ನಮಾಯ್ ಸಮಾನ. ಮೊದಲ ತೋ ಅಂದರೆ ತಿ ಸಮಾನ ಅಕ್ಷರಕ್ಕೆ ಹೋಗಿ ಅದನ್ನೇ ಆರಂಭ ಎಂದುಕೊಳ್ಳಿ. 49 7ರ ವರ್ಗ ಅಕ್ಷರಗಳನ್ನು ಎಣಿಸಿ ಮುಂದೆ ಸರಿಯಿರಿ. ಸಿಗುತ್ತದೆ, ಅದು ಓತರ. ಮತ್ತೆ 49 ಎಣಿಸಿ ರೇಷ್ ಪಡೆಯಿರಿ. ಹಾಗೆ ಇನ್ನೂ 49 ಎಣಿಸಿದರೆ ಹಿ ಅಕ್ಷರಗಳು ಕ್ರಮವಾಗಿ ಸೇರಿ ತೋರಾ ಎಂದು ಸ್ಪೆಲ್ ಆಗುತ್ತದೆ. ನೀವು ಹೇಳಿ, ಇದು ವಿಚಿತ್ರ ಕಾಕತಾಳೀಯ. 49 ಅಕ್ಷರ ಅಂತರದಲ್ಲಿ ಮೋಶೆಯ ಪುಸ್ತಕಗಳ ಹೆಸರು ಬರುತ್ತದೆ. ಆದರೆ ಇದು ಕೇವಲ ವಿಚಿತ್ರತೆ, ನಿಜಕ್ಕೂ ಅರ್ಥವಿಲ್ಲ. ಎಕ್ಸೋಡಸ್ಗೆ ಹೋದರೂ ಅಲ್ಲಿ ಅದೇ ಅಚ್ಚರಿ. ತೋ ನಂತರ 49 ಅಕ್ಷರಕ್ಕೆ ವಾವ್, ಮತ್ತೆ 49ಕ್ಕೆ ರೇಷ್, ಮತ್ತೆ 49ಕ್ಕೆ ಹೀಗೆ ತೋರಾ ಮಾತ್ರ ಬರೆಯುತ್ತದೆ. ಈಗ ಅದು 2ನೇ ಬಾರಿ ಮತ್ತೆ ಹೀಗಾದರೆ ಯಾರೋ ಆಟವಾಡುತ್ತಾರೆ ಅನಿಸುತ್ತದೆ. ಇದನ್ನು ಪವಿತ್ರಾತ್ಮವು ಮಾಡಿರಬಹುದು. ನೋಡೋಣ ಇಲ್ಲಿ ಏನಾಗುತ್ತೆ. ಮುಂದಿನ ಪುಸ್ತಕ ಲೆವಿಟಿಕಸ್ ನೋಡಿದರೆ ಅದು ಆಗದು. ಸ್ವಲ್ಪ ನಿರಾಳತೆ ಅನಿಸುತ್ತದೆ. ಆದರೆ ಮುಂದಿನ ನಂಬರ್ಸ್ನಲ್ಲಿ ನೀವು ನೋಡಿ, ಇದು ಹಿಮ್ಮುಖ, ಹಿ ರೇಷ್ ವಾವ್ ತಾವು ಸೇರಿ ತೋರಾ ಹಿಂಬದಿಯಾಗಿ ಬರೆಯುತ್ತವೆ ಅಷ್ಟೇ. ಅವರು ಇದನ್ನು ಹೇಗೆ ಕಂಡರೂ ಗೊತ್ತಿಲ್ಲ. ಯಾರಿಗೋ ಸಮಯ ಇರಬೇಕು ಅನಿಸುತ್ತದೆ. ಧರ್ಮೋಪದೇಶ ಕಾಂಡದಲ್ಲೂ ಅದೇ ಫಲಿತಾಂಶ ಬರುತ್ತದೆ. ಇದೆಲ್ಲದಿಂದ ಹಿಂದೆ ನಿಂತು 49 ವರ್ಗದ 49 ಅಕ್ಷರ ಕ್ರಮಗಳಲ್ಲಿ ಜೆನೆಸಿಸ್ ತೋರಾ ಸರಿಯಾಗಿ, ನಂಬರ್ಸ್ ಮತ್ತು ಡ್ಯೂಟರೋನಮಿ ಹಿಮ್ಮುಖವಾಗಿ ಬರೆದಿರುವುದು ನೀವು ಕಾಣುತ್ತೀರಿ.
ಅದು ಬಹಳ ವಿಚಿತ್ರವಾಗಿದೆ. ಸರಿ, ನಾವು ಹಿಂತಿರುಗಿ ಲೆವಿಟಿಕಸ್ ಪುಸ್ತಕವನ್ನು ಹೆಚ್ಚು ಎಚ್ಚರಿಕೆಯಿಂದ ನೋಡೋಣ. ಮತ್ತು ನಾವು ಅದನ್ನು ಪರೀಕ್ಷಿಸಿದಾಗ ಹೀಬ್ರೂ ಭಾಷೆಯಲ್ಲಿ 7 ಅಕ್ಷರಗಳ ಅಂತರದಲ್ಲಿ ಅದು ಯೋ ಹೇ ಹೇ ಎಂದು ಉಚ್ಚರಿಸುತ್ತದೆ. ದೇವರ ಉಚ್ಚರಿಸಲಾಗದ ಹೆಸರು. ಕೆಲವರು ಇದನ್ನು ಯೆಹೋವ ಎಂದು ಕರೆಯುತ್ತಾರೆ ಮತ್ತು ಅದು ಆಸಕ್ತಿದಾಯಕವಾಗಿದೆ. ಇದನ್ನೆಲ್ಲ ನೋಡಿ. ಎಕ್ಸೋಡಸ್, ಜೆನೆಸಿಸ್, ಎಕ್ಸೋಡಸ್ ಮುಂದೆ ಸಾಗುತ್ತವೆ. ನಂಬರ್ಸ್, ಡ್ಯೂಟರೋನೋಮಿ ಹಿಂದೆ ಬರುತ್ತವೆ. ಮಧ್ಯದಲ್ಲೇ ತೋರಾ ಸದಾ ಯಹ್ವೆ ಹೆಸರನ್ನು ತೋರಿಸುತ್ತದೆ. ಉಚ್ಚರಿಸಲಾರದ ದೇವನಾಮ ಜೋಶುವ ಹಾಗೂ ನಮ್ಮ ಕರ್ತ ಯೇಸು ಕ್ರಿಸ್ತನಿದು. ಇದು ದೇವರ ರಹಸ್ಯ ನಾಮವೂ ಹೌದು. ಸರಿ, ಅದನ್ನು ಆನಂದಿಸೋಣ, ಆಯ್ತಾ? ಪ್ರತಿ ಬಾರಿ ಹೀಗೆ ಮಾಡಿದರೆ ರೋಮಾಂಚನ. ಅದನ್ನು ಅಲ್ಲಿ ನೋಡುವುದು ಅದ್ಭುತ. ಇನ್ನೂ ದೊಡ್ಡ ಅಚ್ಚರಿ ತೋರಿಸುತ್ತೇನೆ. ಜೆನೆಸಿಸ್ 38ನೇ ಅಧ್ಯಾಯ ನೋಡೋಣ. ಇದು ತುಂಬಾ ವಿಚಿತ್ರ. ತಾಮಾರ್ ಜೊತೆ ಜೂಡಾದ ಪಾಪದ ಅಶ್ಲೀಲ ಕಥೆ ಇರುವುದರಿಂದ ಹಲವಾರು ಪೋಷಕರು ಇದು ಬೈಬಲ್ನಲ್ಲಿ ಇರದಿದ್ದರೆ ಚೆಂದ ಎಂದುಕೊಳ್ಳುತ್ತಾರೆ. ಆದರೂ 37ರಿಂದ ಅಂತ್ಯವರೆಗೆ ಅಧ್ಯಯನ ಅದ್ಭುತ ಸಾರಾಂಶ. ಪುಸ್ತಕದ ಮುಕ್ತಾಯ. ಜೆನೆಸಿಸ್ 37ರಲ್ಲಿ ಯೋಸೇಫನ ಗಾಥೆ ಶುರು. ಸಹೋದರರು ಮಾರಿದರು. ಅವನು ಜಗತ್ತಿನ ಪ್ರಧಾನಿಯಾಗಿ ಏಳುತ್ತಾನೆ. ಕಥೆ 37ರಿಂದ 50. ಅಧ್ಯಾಯ 50 ಅಂತ್ಯ. ಪುಸ್ತಕದ ಕೊನೆಯವರೆಗೂ ಅದ್ಭುತವಾಗಿ ವಿಸ್ತರಿಸುತ್ತದೆ. ಆದರೆ ಅಧ್ಯಾಯ 38ರಲ್ಲಿ ಅವರು ಈ ಕಥೆಯನ್ನು ಸೇರಿಸುತ್ತಾರೆ. ಅದು ಒಂದು ವಿಚಿತ್ರವಾದ ವಿಷಯ. ಜೂಡಾ ತನ್ನ ಸೊಸೆ ತಾಮಾರ್ ಜೊತೆ ಲೈಂಗಿಕ ಸಂಬಂಧ ಹೊಂದುವಂತೆ ಹೇಗೆ ಮೋಸಗೊಳಿಸಲ್ಪಟ್ಟನು ಮತ್ತು ನಂತರ ಅವಳು ಮದುವೆಯಾಗದೆ 2 ಗಂಡು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ಮತ್ತು ಅನೇಕರು ಇದು ಬೈಬಲ್ನಲ್ಲಿ ಏನು ಮಾಡುತ್ತಿದೆ ಎಂದು ಆಶ್ಚರ್ಯಪಡುತ್ತಾರೆ. ಇದು ಮೆಸ್ಸಿಯ ವಂಶದ ಭಾಗ. ಕಾರಣಗಳು ಇಲ್ಲ, ಹೇಳುವುದಿಲ್ಲ. ಪ್ರಶ್ನೆ: ಪವಿತ್ರಾತ್ಮ ಇಲ್ಲಿ ಏಕೆ ಬರೆಯುತ್ತದೆ? ಇದೀಗ ನಿಮಗೆ ಇನ್ನೊಂದು ತೋರಿಸುತ್ತೇನೆ. ಇದು ಆದಿಕಾಂಡ 38. ಹೀಬ್ರೂನಲ್ಲಿ ಬಲದಿಂದ ಎಡಕ್ಕೆ ಓದುತ್ತಾರೆ. ಪುನಃ 49 ಅಕ್ಷರಗಳಿಗೊಮ್ಮೆ ಬೋವಾಜ್ ಹೆಸರು ಕಾಣಿಸಿ ಇದರಿಂದ ನಮಗೆ ಗಮನ ಸೆಳೆಯುತ್ತದೆ. 49 ಅಕ್ಷರ ಅಂತರದಲ್ಲಿ ರೂತ್ ಸಂಖ್ಯೆ, ರೂತ್, ಬೋವಾಜ್, ರೂತ್ ಹೆಸರು ಸಿಗುತ್ತವೆ. ವಾವ್, ಏನಿದು! ನಂತರ ನಾವು ಕ್ರಮವಾಗಿ 49 ಅಕ್ಷರಗಳ ಅಂತರದಲ್ಲಿ ಓಬೇದ್, ಅದೇ 49 ಅಂತರದಲ್ಲಿ ಇಷೆ ಅಥವಾ ಜೆಸ್ಸೆ, ಮತ್ತು ಕೊನೆಯಲ್ಲಿ 49 ಅಂತರದಲ್ಲೇ ಡೇವಿಡ್ ಹೆಸರು. ಹೀಗೆ ನಮಗೆ ಸ್ಪಷ್ಟವಾಗಿ ಸಿಗುತ್ತದೆ. ಈಗ ಇಲ್ಲಿ ನಾವು ಸ್ಪಷ್ಟವಾಗಿ, ಆಶ್ಚರ್ಯಕರವಾಗಿ 49 ಅಕ್ಷರಗಳ ಅಂತರದಲ್ಲಿ ಬೋವಾಜ್, ರೂತ್, ಒಬೀದ್, ಜೆಸ್ಸೆ ಮತ್ತು ಡೇವಿಡ್ ಅವರನ್ನು ಕಾಲಾನುಕ್ರಮದಲ್ಲಿ ಹೊಂದಿದ್ದೇವೆ. ನಮ್ಮ ಬಳಿ ಡೇವಿಡ್ನ ವಂಶಾವಳಿ ಇದೆ. ಈಗ ಅರಿತುಕೊಳ್ಳಿ, ಇದು ಜೆನೆಸಿಸ್ನಲ್ಲಿದೆ. ಮೋಶೆಯ ಪುಸ್ತಕಗಳ ನಂತರ ಬಹಳ ಕಾಲದ ಮೊದಲು ನಮ್ಮ ಬಳಿ ಜೋಶುವ, ನಂತರ ನ್ಯಾಯಾಧೀಶರು, ನಂತರ ಮೊದಲ ಸ್ಯಾಮ್ಯಲಿದ್ದರು. ಡೇವಿಡ್ ಬರುವುದಕ್ಕೆ ಬಹಳ ಹಿಂದೆಯೇ ಡೇವಿಡ್ನ ವಂಶಾವಳಿ ಸೇರಿಸಲಾಗಿದೆ. ದೇವರು ಆರಂಭದಿಂದಲೇ ಡೇವಿಡ್ ರಾಜನಾಗಬೇಕೆಂದು ಯೋಜಿಸಿದನೆಂದು ನಮಗೆ ತಿಳಿದಿದೆ. ಇಸ್ರೇಲ್ ಅಸಹನೆಯಿಂದಿತ್ತು, ಅವರಿಗೆ ರಾಜ ಬೇಕಿತ್ತು. ಆದ್ದರಿಂದ ಕೆಲವು ಪಾಠಗಳನ್ನು ಕಲಿಯಲು ಸೌಲನನ್ನು ಸ್ವಲ್ಪ ಕಾಲ ರಾಜನಾಗಲು ಬಿಡಲಾಯಿತು. ಆದರೆ ಡೇವಿಡ್ ಜೆನೆಸಿಸ್ 38ರಲ್ಲಿ ನೇಮಿಸಲ್ಪಟ್ಟಿದ್ದನು. ಬೆರಗುಗೊಳಿಸುವ ಸೂಚನೆ. ಆರಂಭದಿಂದಲೂ ದೇವರ ಎಲ್ಲ ಕಾರ್ಯಗಳು ಆತನಿಗೆ ತಿಳಿದಿವೆ. ಆತನೇ ಆರಂಭದಿಂದ ಅಂತ್ಯವರೆಗೂ ಬಲ್ಲ. ನಿಮಗೆ ಕಳಿಸಿದ ಸಂದೇಶ ಸತ್ಯವೆಂದು ತೋರಿಸುತ್ತಾನೆ. ನಿಮ್ಮ ಮಡಿಲಲ್ಲಿದೆ. ಇದು ಚೆನ್ನಾಗುತ್ತದೆ, ಮತ್ತೆ ಚೆನ್ನಾಗುತ್ತದೆ. ಪ್ರಳಯ ಯಾವಾಗ ಮುಗಿತು? ಆದಿ 8:4 ಅಲ್ಲೇ ಹೇಳುತ್ತದೆ. ಪ್ರಳಯ ಕೊನೆ. ಸಾರಿ. ಮತ್ತು ಜೆನೆಸಿಸ್ 8ನೇ ಅಧ್ಯಾಯದ 4ನೇ ವಚನದಲ್ಲಿ ನಾವು ಗಮನಿಸುತ್ತೇವೆ, ನಾವೇ, ನೋಹನ ನಾವೆ 7ನೇ ತಿಂಗಳ 17ನೇ ದಿನದಂದು ಅರರಾತ್ ಪರ್ವತಗಳ ಮೇಲೆ ವಿಶ್ರಮಿಸಿತು ಎಂದು ಹೇಳುತ್ತದೆ. ಈಗ ಸಾಮಾನ್ಯ ಬೈಬಲ್ ಓದುಗರೆಂದರೆ ಓದಿ ಮುಂದುವರಿಯಿರಿ. ನನ್ನ ಬೈಬಲ್ ಅಧ್ಯಯನಕ್ಕೆ ಬಂದಿದ್ದರೆ ನೀವು ಈಗ ಸಾಮಾನ್ಯ ಓದುಗನಲ್ಲ. ನೆನಪಿರಲಿ, ಬೈಬಲ್ನ ಪ್ರತಿ ವಿವರ, ಪ್ರತಿ ಸಂಖ್ಯೆ, ಪ್ರತಿ ಸ್ಥಳನಾಮ ಎಲ್ಲವೂ ಉದ್ದೇಶಿತ. ಪವಿತ್ರಾತ್ಮನು ಅದರಲ್ಲಿ ಸ್ಪಷ್ಟ ಗುರಿ ಇಟ್ಟಿದ್ದಾನೆ. ಕೇವಲ ಹೀಗೆಯೇ ಅದನ್ನು ಲೆಕ್ಕಿಸದೆ ಓದಬೇಡಿ. ಪವಿತ್ರಾತ್ಮಕ್ಕೆ ನಾವೇ ವಿಶ್ರಮಿಸಿತು ಎಂದು ನಿಮಗೆ ತಿಳಿಸಬೇಕೇಕೆ? ಯಾರು ಕಾಳಜಿ? ಅದು 7ನೇ ತಿಂಗಳ 17ರಂದು ಅರರಾತ್ ಪರ್ವತಗಳ ಮೇಲೆ ಅಲ್ಲಿ ವಿಶ್ರಮಿಸಿತು. ಇದಕ್ಕೆ ಸ್ವಲ್ಪ ಅಧ್ಯಯನ ಬೇಕು. ಯಹೂದಿಗಳಿಗೆ 2 ಕ್ಯಾಲೆಂಡರ್. ಅವರ ನಾಗರಿಕ ಜೆನೆಸಿಸ್ ಕ್ಯಾಲೆಂಡರ್ನಲ್ಲಿ ವರ್ಷಾರಂಭ ಶರತ್ಕಾಲದ 3 ತಿಂಗಳು. ಅದೇ ವರ್ಷದ ತಲೆ ರೋಷ್ ಹಶಾನ. ಇದು ಇಂದಿಗೂ ಆಚರಣೆ. ವರ್ಷ ಹೊಸದಾಗಿ ಎಣಿಸುವ ವಿಧಾನ ಅವರದು. ಅದನ್ನೇ ನಾನು ಜೆನೆಸಿಸ್ ಕ್ಯಾಲೆಂಡರ್ ಎನ್ನುತ್ತೇನೆ. ಇದು ನಿರ್ಗಮ 12ರಲ್ಲಿ
ದೇವರು ವಸಂತದ ನಿಸಾನ್ ತಿಂಗಳನ್ನು ನಿಮ್ಮ ತಿಂಗಳುಗಳ ಆರಂಭವೆಂದು ನಿಗದಿ ಮಾಡಿ ಅಲ್ಲಿ ಪಾಸ್ಕಾ ಸ್ಥಾಪಿಸುತ್ತಾನೆ. ನೀವು ನೆನಪಿಸಿಕೊಳ್ಳಿ, ನಿರ್ಗಮ 12:2 ದೇವರು ಹೇಳುತ್ತಾನೆ, ಈ ನಿಸಾನ್ ನಿಮಗೆ ತಿಂಗಳುಗಳ ಆರಂಭ, ವರ್ಷದ ಮೊದಲ ತಿಂಗಳು. ಈ ಕ್ಯಾಲೆಂಡರ್ನಲ್ಲಿ ಅದೇ ತಿಂಗಳಿಂದ ಹಬ್ಬಗಳ ಕಾಲಗಣನೆ ಆರಂಭವಾಗುತ್ತದೆ. ಇಸ್ರಾಯೇಲರಿಗೆ ಇದು ದೇವರ ಆದೇಶ ಎಂದೇ. ಈಗ 2 ವಿಭಿನ್ನ ಆರಂಭಗಳ ಕ್ಯಾಲೆಂಡರ್ಗಳು, ಸರಿಯಾಗಿ ನೆನಪಿಡಿ. ಹಾಗಾಗಿ ನೀವು ಇವುಗಳನ್ನು ಹೋಲಿಸಿದರೆ ಜೆನೆಸಿಸ್ ಕ್ಯಾಲೆಂಡರ್ನಲ್ಲಿ ತಿಶ್ರಿ ಮೊದಲ ತಿಂಗಳು ಮತ್ತು ಎಕ್ಸೋಡಸ್ ಕ್ಯಾಲೆಂಡರ್ನಲ್ಲಿ ನಿಸಾನ್ ಮೊದಲ ತಿಂಗಳು. ಇದು ಜೆನೆಸಿಸ್ ಕ್ಯಾಲೆಂಡರ್ನ 7ನೇ ತಿಂಗಳು, ನಿಸಾನ್ ಜೆನೆಸಿಸ್ ಕ್ಯಾಲೆಂಡರ್ನ 7ನೇ ತಿಂಗಳು. ಮತ್ತು ಜೆನೆಸಿಸ್ ಕ್ಯಾಲೆಂಡರ್ 7ನೇ ತಿಂಗಳ 17ನೇ ದಿನದಂದು ನಾವೇ ವಿಶ್ರಮಿಸಿದ್ದನ್ನು ದಾಖಲಿಸುತ್ತದೆ. ಹಾಗಾಗಿ ಇದನ್ನು ಒಟ್ಟಿಗೆ ಸೇರಿಸೋಣ. ಯೇಸುವನ್ನು ಪಾಸೋವರ್ ಹಬ್ಬದಂದು ಶಿಲುಬೆಗೇರಿಸಲಾಯಿತು. ನಿಸಾನ್ ತಿಂಗಳ 14ನೇ ದಿನ. ಯೇಸು ಸಮಾಧಿಯಲ್ಲಿ ಎಷ್ಟು ಕಾಲ ಇದ್ದರು? ಯಾರಾದರೂ ಹೇಳಬಲ್ಲಿರಾ? 3 ದಿನ. ಏನು 3 ದಿನ? ಸರಿ, ನಿಖರ. ಅಂದರೆ ಜೆನೆಸಿಸ್ ಕ್ಯಾಲೆಂಡರ್ನ 7ನೇ ತಿಂಗಳಾದ ನಿಸಾನ್ನ 17ನೇ ದಿನದಂದು ಆತನು ಪುನರುತ್ಥಾನಗೊಂಡನು ಎಂದರ್ಥ. ಇಲ್ಲಿವರೆಗೆ ನನ್ನೊಡನೆ? ಹಾಗಾದರೆ ಕಾರಣ ಕೇಳಿ. ಭೂಮಿಯ ಮೇಲೆ ನೋಹನ ಹೊಸ ಆರಂಭವು ಯೇಸು ಕ್ರಿಸ್ತನಲ್ಲಿ ನಮ್ಮ ಹೊಸ ಆರಂಭದ ಮುಂಚಿತವಾಗಿಯೇ ಅದರ ವಾರ್ಷಿಕೋತ್ಸವದಂದು ಆಗಿತ್ತು ಎಂದು ನಿಮಗೆ ತಿಳಿದಿದೆಯೇ? ದೇವರಿಗೆ ಸ್ತೋತ್ರ. ದೇವರು ತಾನು ಏನು ಮಾಡುತ್ತಿದ್ದಾನೆಂದು ತಿಳಿದಿದ್ದಾನೆ ಎಂಬ ಭಾವನೆ ನಿಮಗೆ ಬರುತ್ತದೆಯೇ? ಆತನು ಪ್ರತಿಯೊಂದು ವಿವರವನ್ನು ನಿಯಂತ್ರಿಸುತ್ತಿದ್ದಾನೆ ಎಂಬ ಭಾವನೆ ನಿಮಗೆ ಬರುತ್ತದೆಯೇ? ಆತನ ಪವಿತ್ರ ನಾಮಕ್ಕೆ ಸ್ತೋತ್ರ. ಆತನು ನೋಹನ ಪ್ರಳಯವನ್ನು ಸಹ ನಿರ್ದೇಶಿಸುತ್ತಿದ್ದಾನೆ ಮತ್ತು ಅದರ ಸಮಯವು ಸಂಪೂರ್ಣ ಸುವಾರ್ತೆಯ ಕಥೆಯೊಂದಿಗೆ ಹೊಂದಿಕೆಯಾಗುತ್ತದೆ. ದೇವರಿಗೆ ಸ್ತೋತ್ರ. ಬೈಬಲ್ ಹೆಚ್ಚು ಓದಿದರೆ ನಿಮಗೆ ಈ ಸಂಪರ್ಕಗಳು, ಕಾಕತಾಳೀಯಗಳು ಕೂಡ ಕಾಣುತ್ತವೆ. ರಬ್ಬಿಗಳು ಕಾಕತಾಳೀಯ ಕೋಶರ್ ಪದವಲ್ಲ ಅಂತ ಎನ್ನುತ್ತಾರೆ, ಸರಿ.